ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶನಂ ದಾತಾರಮೀಶಂ ವಿವಿಧೌಷಧೀನಾಂ ಧನ್ವಂತರಿಂ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದಪ್ರವರ್ತಾರಂ ವಂದೇ ಪೀಯೂಷಧಾರಿಣಂ. ಪ್ರಾರ್ಥನೆ ಮಾಡ್ಕೊಂಡು ಕೊಡ್ಬಿಡಿ. ಅವರಿಬ್ರು ಕಾಂಪಿಟೇಷನ್ ಅಲ್ಲಿ ಕುಡಿತಾರೆ ತುಪ್ಪ, ನೀವು ಇನ್ನೂ ಎಕ್ಸ್ಟ್ರಾ ಕೊಟ್ಟರು ಕುಡಿತಿದ್ರು. ಇವತ್ತು ಹೌದು ನಮ್ಮ ಜೊತೆ ನಮ್ಮ ಸರಿಗಮಪ ವಿನ್ನರ್ ಇದ್ದಾರೆ, ಪ್ರಗತಿ ಬಡಿಗೇರ್ ಅವರು. ಬನ್ನಿ, ಇಲ್ಲಿ ಬನ್ನಿ. ಧನ್ವಂತರಿ ದೇವರು ನಿಮ್ಗೆ ಎಲ್ಲಾ ರೀತಿಯಲ್ಲಿ ಒಳ್ಳೆ ಆರೋಗ್ಯ ಕೊಡ್ಬೇಕು. ಇನ್ನು 100 ವರ್ಷ ಹೀಗೆ ಹಾಡ್ತಾ ಇರ್ಬೇಕು ನೀವು. ನಾವೆಲ್ಲ ಕೇಳ್ತಾ ಇರ್ಬೇಕು, ನೀವು ನೋಡಿರ್ಬಹುದು ಟಿವಿಯಲ್ಲಿ. ಹೌದು, ಯಾಕೆಂತಂದ್ರೆ ನೋಡಿ, ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದಾರೆ, ಗೋಕರ್ಣಕ್ಕೆ ಬಂದಿದ್ದಾರೆ, ದೈವತ ಧರಿತ್ರಿ ಆದಂಥ ಸಸ ಸಂಜೀವನಿಗೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಇಂಥ ಯಂಗ್ ಜನರೇಷನ್ಗಳು ಮುಂದೆ ಬರಬೇಕು. ಈ ಒಂದು ಕೀರ್ತಿ ಇಡೀ ಭಾರತಕ್ಕೆ ಹೌದು, ನಮ್ಮ ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಇದು ಹೆಮ್ಮೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಅದ್ಭುತ ಸಿಂಗರ್ ಇದ್ದಾರೆ. ನಾವು ಅವ್ರ ಮನೆಗೆ ಹೋದಾಗ, ಆಕ್ಚುಲಿ ಇವ್ರ ಮನೆಗೆ ಹೋಗಿದ್ವಿ. ಇವಳು ಮಡಿಕೇಲಿ ಇರೋದು, ಬಟ್ ಊರು ಇದಕ್ಕೆ ಹೋದಾಗ ಅವರ ಕುಟುಂಬದವರು ತುಂಬಾ ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ಕೊಂಡ್ರು ಅಂದ್ರೆ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪ್ರೀತಿ ತೋರಿಸಿದ್ರು. ಆಗ ಅವ್ರು ಹೆಮ್ಮೆಯಿಂದ ಹೇಳಿದ್ರು, ನಮ್ಮ ಮಗಳು ಹೀಗೆ ಇದರಲ್ಲಿ ವಿನ್ ಆಗಿದ್ದಾಳೆ ಅಂತ. ನಾವಂದ್ರೆ ಟಿವಿ ನೋಡೋದು ಕಡಿಮೆ ಆಗಿರೋದ್ರಿಂದ ನಮ್ಗೆ ಅದರ ಬಗ್ಗೆ ಹೆಚ್ಚಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಆಮೇಲೆ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು. ಅವ್ರು 3 ಜನ ಅಕ್ಕ ತಂಗಿಯರು, ಎಲ್ಲರೂ ಹಾಡ್ತಾರೆ, ತಂದೆಯವರು ಹಾಡ್ತಾರೆ ಅನ್ಸುತ್ತೆ. ಹೂವು ಹಣ್ಣು ತಂದೆ, ಕಣ್ಣೀರು ನೀನು ತಂದೆ, ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ, ನೀನು ನಗಬಹುದಾ ನಾನಾಗೆ ಅಳಬಹುದಾ, ಹೇ ಶಿವ ಜೀವವ ಕಾಡುತ್ತೀಯಾಕೋ ಶಿವ, ಕನಸು ಒಡೆದಾವ ಶಿವ 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 ಶಿವನೇ, ಹರ 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 ಹರನೇ. ಹೀಗೆ ಒಳ್ಳೇದಾಗ್ಲಿ, ಇಡೀ ಭಾರತದಲ್ಲಿ ಅವನ ಕೀರ್ತಿ ಬೆಳಗ್ಬೇಕು. ಯಾಕೆ ಅಂತಂದ್ರೆ ಎಲ್ಲ ನಾವು ಪಾಲಕರು ಏನ್ ಮಾಡ್ತಿದೀವಿ, ನಮ್ಮ ಮಕ್ಕಳು ಡಾಕ್ಟ್ರೇ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಟೀಚರ್ ಆಗ್ಬೇಕು, ಅಥವಾ ಪೊಲೀಸ್ ಆಗ್ಬೇಕು ಅಂದ್ರೆ ಒಂದಿಷ್ಟು ಸೆಕ್ಟರ್ಗಳ ಹಿಂದೆ, ಇತ್ತೀಚೆಗೆ CA ಅದ್ರ ಹಿಂದೆ ಓಡ್ತಾ ಇದ್ದೀವಿ. ಆ ಮಕ್ಕಳಿಗೆ ನಿಜವಾಗಿ ಏನ್ ಇಷ್ಟ, ಆ ಮಗುವಿನಲ್ಲಿ ಬೇರೆ ಏನ್ ಟ್ಯಾಲೆಂಟ್ ಇದೆ ನಮಗ್ ಸಂಬಂಧ ಇಲ್ಲ. ನಮಗೊಂದಿಷ್ಟು ಕನ್ಸಿತ್ತು, ನಾನು ಪೊಲೀಸ್ ಆಗ್ಬೇಕು ಅಂದ್ಕೊಂಡಿದ್ದೆ, ನಾನು ಆಗ್ಲಿಲ್ಲ, ನನ್ನ ಮಕ್ಕಳಾದ್ರೂ ಆಗ್ಲಿ. ಅಥವಾ ನಾನು ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೆ, ನಾನು ಆಗ್ಲಿಲ್ಲ, ನನ್ನ ಮಕ್ಕಳಾದ್ರೂ ಆಗ್ಲಿ. ಹೀಗೆ ನಮ್ಮ ಅಪೂರ್ಣವಾದ ಕನಸನ್ನ ಮಕ್ಕಳ ತಲೆ ಮೇಲೆ ಹೇರ್ತಾ ಇದ್ದೀವಿ. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಆ ಮಕ್ಕಳು ಅವರದ್ದೇ ಆದ ಒಂದಿಷ್ಟು ಟ್ಯಾಲೆಂಟ್ ಅನ್ನ, ಅವರದ್ದೇ ಆದ ಕಲೆಯನ್ನ, ಅವರ ವ್ಯಕ್ತಿತ್ವನ ತಗೊಂಡು ಈ ಭೂಮಿ ಮೇಲೆ ಬಂದಿರ್ತಾರೆ. ನಾವೇನ್ ಮಾಡ್ಬೇಕು ಅಂದ್ರೆ ಆ ಬಂದಂತಹ ವ್ಯಕ್ತಿತ್ವಕ್ಕೆ ನಾವು ಪೋಷಣೆಯನ್ನ ಕೊಡ್ಬೇಕೇ ಹೊರತಾಗಿ ನನ್ನ ಇನ್ಕಂಪ್ಲೀಟ್ ಇದ್ದಿದ್ದನ್ನ ನೀನ್ ಪೂರ್ಣ ಮಾಡು ಅಂತ ಮಕ್ಕಳ ತಲೆ ಮೇಲೆ ಹಾಕಕ್ ಹೋಗ್ಬಾರ್ದು. ಈಗ ನೋಡಿ, ಇಷ್ಟು ಚಿಕ್ಕ ವಯಸ್ಸು, ಎಷ್ಟು ವರ್ಷ ಈಗ 15 ವರ್ಷ. 15 ವರ್ಷದಲ್ಲಿ ಒಂದು ರಿಯಾಲಿಟಿ ಶೋ ವಿನ್ ಆಗಿರೋದಷ್ಟೇ ಅಲ್ಲದೆ ಹಲವಾರು ಈಗಾಗಲೇ ಪ್ಲೇಬ್ಯಾಕ್ ಸಿಂಗಿಂಗ್ ಇದಕ್ಕೆ ಕೂಡ ಅವಳು ಹೋಗ್ತಾ ಇದ್ದಾಳೆ. ಎಷ್ಟೊಂದು ಸಾಧನೆಯನ್ನ ಮಾಡಿದ್ದಾಳೆ. ನಮ್ಮೆಲ್ಲ ಕರ್ನಾಟಕದವರಿಗೆ ತುಂಬಾ ಹೆಮ್ಮೆ ತರುವಂತ ಕೆಲಸ ಬರೀ 15 ವರ್ಷದಲ್ಲಿ ಮಾಡ್ತಾ ಇದೆ ಮಗು ಅಲ್ವಾ. ಹೀಗೆ ಆ ಮಗುವಿನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ನೋಡಿ ನಾವು ಅದಕ್ಕೆ ಪೋಷಣೆಯನ್ನ ಕೊಟ್ಟಾಗ ಇನ್ನು ಬರೀ ಕರ್ನಾಟಕ ಏನು, ಇಡೀ ಜಗತ್ತಲ್ಲಿ ಅವಳನ್ನ ನೋಡೋ ಹಾಗಾಗತ್ತೆ, ಇಡೀ ಜಗತ್ತಲ್ಲಿ ಅವಳನ್ನ ಗುರ್ತಿಸೋ ಹಾಗಾಗತ್ತೆ. ಇಲ್ಲಿ ಏನು ಆ ಕ್ರೆಡಿಟ್ ತಂದೆ ತಾಯಿಯರಿಗೂ ಹೋಗ್ಬೇಕು.
ಅವಳಲ್ಲಿ ಏನಿದೆ ಅನ್ನೋದನ್ನ ಗುರ್ತಿಸಿ ಅದಕ್ಕೊಂದು ಪೋಷಣೆಯನ್ನ ಕೊಟ್ಟಿದ್ದಲ್ವಾ, ಅವರಿಗೆ ಕೂಡ ಹೋಗ್ಬೇಕು. ಸೊ ನನ್ನ ಎಲ್ಲ ವೀಕ್ಷಕರಲ್ಲಿ ವಿನಂತಿ ಏನಂತಂದ್ರೆ, ನಾವೆಲ್ಲ ಎಂತಹ ತಂದೆ ತಾಯಿಯರಾಗ್ಬೇಕಂತಂದ್ರೆ ಮಕ್ಕಳಲ್ಲಿ ನಮಗ್ ಬೇಕಾಗದನ್ನ ತುರುಕಿಸುವಂಥದ್ದಲ್ಲ, ಮಕ್ಕಳಲ್ಲಿ ಏನಿದೆ ಅದಕ್ಕೆ ನಾವು ನೀರು ಗೊಬ್ಬರವನ್ನ ಹಾಕಿ ಅದನ್ನ ಬೆಳೆಸಿ ಕೊಟ್ಟಾಗ ಅವರು ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಲಿಕ್ಕೆ ಆಗತ್ತೆ. ನಾವು ಬರೀ ನಮ್ಗೆ ಬೇಕಾಗಿರೋದಷ್ಟೇ ಮಕ್ಳಿಗೆ ತುಂಬೋದು, ನೀನ್ ಹಿಂಗೆ ಆಗ್ಬೇಕು, ನೀನ್ ಅದೊಂದು ಬಿಟ್ಟು ಬೇರೆ ಏನೂ ಆಗಂಗಿಲ್ಲ ಅಂತ. ಹೀಗೆ ನಮ್ಮ ಭಾರತದ ಹಳ್ಳಿಗಳಲ್ಲಿ ಎಷ್ಟು ಅಪ್ರತಿಮ ಪ್ರತಿಭೆಗಳಿವೆ. ಹೌದು, ಕರ್ನಾಟಕದಲ್ಲಿರ್ಬೋದು, ಹಳ್ಳಿಗಳಲ್ಲಿ ಇರ್ಬೋದು, ಅವ್ರು ಹಾಡ್ಕೋತಾ ಇರ್ತಾರೆ, ಅದನ್ನ ಗುರ್ತಿಸೋರೇ ಇಲ್ಲ. ಆದರೆ ಈಗೇನು ಒಂದು ಸೋಷಿಯಲ್ ಮೀಡಿಯಾ ಬರ್ತಾ ಇದೆ, ಇಂಥ ಕಾಂಪಿಟೇಷನ್ಗಳು ಬರ್ತಾ ಇದೆ, ಗುರುತಿಸೋ ಕೆಲಸ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಖುಷಿಯ ಸಂಗತಿ. ಮುಂಚೆ ಎಲ್ಲ ಎಲ್ಲಿರ್ತಿತ್ತು ಇದೆಲ್ಲವ, ಗೊತ್ತೇ ಆಗೋದಿಲ್ಲ ಆಗಿತ್ತು. ಅವರೆಲ್ಲ ನಾಟಕದಲ್ಲ, ಯಕ್ಷಗಾನಗಳೆಲ್ಲ ಹಾಡ್ತಿದ್ರು. ಆದರೆ ಈಗ ಒಂದು ಮೀಡಿಯಾಸ್ ಇರೋದ್ರಿಂದ ಇಡೀ ಕರ್ನಾಟಕಕ್ಕೆ ರೀಚ್ ಆಗ್ತಾ ಇದೆ, ಇಡೀ ಭಾರತಕ್ಕೆ ರೀಚ್ ಆಗ್ತಾ ಇದೆ ಅಲ್ಲ. ಇವುಗಳನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಇಂಥ ಪ್ರತಿಭೆಗಳು ಮುಂದೆ ಬರಬೇಕು. ಅದರಿಂದ ಎಲ್ಲರಿಗೂ ಹೆಮ್ಮೆ, ಇಡೀ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ, ಇಡೀ ನಮ್ಮ ಭಾರತಕ್ಕೆ ಹೆಮ್ಮೆ, ತಂದೆ ತಾಯಿಯವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸಂತೋಷ ಅಲ್ವಾ, ಇಂಥ ಒಂದು ಮಗು ಇಂಥ ಒಂದು ಮಾಡ್ತಾ ಇರುವಂತಹದ್ದು. ಅದರಿಂದ ನಮ್ಮ ಸಸ್ಯ ಸಂಜೀವನಿಯ ಪರವಾಗಿ ಅವರಿಗೊಂದು ಸಣ್ಣ ಒಂದು ಸನ್ಮಾನ ಇಟ್ಕೊಂಡಿದ್ದೇವೆ ಇಲ್ಲಿ. ಯಾಕೆಂತಂದ್ರೆ ಇಂಥವ್ರು ಮತ್ತೆ ಬರಬೇಕು ಅಂತ ಹೌದು, ಒಂದು ಎನ್ಕರೇಜ್ ಮಾಡ್ಲಿಕ್ಕೆ. ಈಗ ಇದೊಂದು ಈ ಸನ್ಮಾನ ಬರೀ ಈ ಒಂದು ಪ್ರಗತಿ ಬಡಿಗೇರಿಗೆ ಅಂತ ಅಲ್ಲ, ಇಂತಹ ನೂರಾರು ಜನ ಬರ್ಬೇಕು. ನಿಮ್ಮೆಲ್ಲರಲ್ಲಿ ಇದೆ ಎಂತೆಂಥೋ ಟ್ಯಾಲೆಂಟ್, ಅಂದ್ರೆ ಬರೀ ಸಿಂಗಿಂಗ್ ಅಂತ ಅಲ್ಲ, ಏನೇನೋ ಟ್ಯಾಲೆಂಟ್ಗಳಿದಾವೆ, ಅದು ಹೊರಗೆ ಬರ್ಬೇಕು, ಅದಕ್ಕೆ ಸರಿಯಾದ ಪೋಷಣೆ ಸಿಗ್ಬೇಕು. ನಮ್ಮ ಭವ್ಯ ಭಾರತ ಕಟ್ಟುವಲ್ಲಿ ಇಂಥವ್ರು ಒಂದು ದೊಡ್ಡ ಪಿಲ್ಲರ್ ಆಗ್ಬೇಕು ಅಂತ. ಯುವ ಜನತೆ ಮುಂದೆ ಬರಬೇಕು ಹೇಳೋದು ನಮ್ಮ ಆಶಯ. ಹಾಗಾಗಿ ಎಷ್ಟೋ ಜನ ಚಿಕಿತ್ಸೆಗೆ ಬಂದ್ರು ಮಕ್ಕಳು, ತುಂಬಾ ಸಂತೋಷ ಆಯ್ತು. ಈಗಿಲ್ಲಿದ್ದಾರೆ ಕೆಲವೊಂದು ಮಕ್ಕಳು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ, ಇನ್ನೂ ಅವ್ರಿಗೆ 15 ವರ್ಷ ಆಗಿಲ್ಲ, 10 ವರ್ಷಗಳಿಂದ ಚಿಕಿತ್ಸೆ ಬರ್ತಾ ಇದ್ದಾರೆ, ಅವರು ಕೂಡ ಮುಂದೆ ಬರ್ತಾ ಇದ್ದಾರೆ. ಹೀಗೆ ಎಷ್ಟೋ ಟ್ಯಾಲೆಂಟ್ಗಳು ಬರ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರತಿಭೆ ಇಡೀ ಜಗತ್ತಲ್ಲಿ ಎಲ್ಲ ಗುರ್ತಿಸೋ ತರ ಆಗ್ಬೇಕು ಅಲ್ವಾ. ತುಂಬಾ ಚೆನ್ನಾಗಿ ಕೆಲಸ ಮಾಡು, ತುಂಬಾ ಚೆನ್ನಾಗಿ ನಿನ್ನ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗು. ಯಾಕೆಂತಂದ್ರೆ ಎಲ್ಲ ಕೆಲಸ ಕೂಡ ಒಳ್ಳೆಯದೇ. ಅದು ಕೃಷಿ ಕೆಲಸ ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಕೆಲಸ ಇರ್ಬೋದು, ವೈದ್ಯ ವೃತ್ತಿ ಇರ್ಬೋದು, ಕ್ಲೀನ್ ಮಾಡುವಂಥ ಕೆಲಸ ಇರ್ಬೋದು, ಎಲ್ಲ ಕೆಲಸನೂ ಕೂಡ ಶ್ರೇಷ್ಠ. ಅದಕ್ಕೆ ಕರ್ಮಯೋಗ ಅಂತ ಹೇಳಿರುವಂಥದ್ದು. ಕರ್ಮಯೋಗದಲ್ಲಿ ಎಲ್ಲ ಕೆಲಸಕ್ಕೂ ಕೂಡ ಸಮಾನವಾದ ಒಂದು ಪ್ರಾಮುಖ್ಯತೆ ಇದೆ. ಯಾವ ಕೆಲಸ ಬೇಕಿದ್ರೂ ಮಾಡಿ, ನೀವು ಸಿಂಗಿಂಗ್ ಮಾಡ್ಬೋದು, ಹಾಡೋದನ್ನು ಮಾಡ್ಬೋದು, ನೃತ್ಯವನ್ನು ಮಾಡ್ಬೋದು, ಎಲ್ಲ ಕೆಲಸ ಕೂಡ ಅದರಾದ ಪ್ರಾಮುಖ್ಯತೆ ಇದೆ. ತಾವೆಲ್ಲರೂ ಕೂಡ ಈ ಕೆಲಸ ಮೇಲು, ಈ ಕೆಲಸ ಕೀಳು ಅಂತ ಬೇಜಾರು ಮಾಡ್ಕೊಳ್ಳೋದೆ, ತಮ್ಮ ತಮ್ಮ ವೃತ್ತಿಗಳಲ್ಲಿ ಬೆಸ್ಟ್ ಏನು ಸಾಧ್ಯ ಇದೆ ಅದನ್ನು ಕೊಡಬೇಕು. ನನ್ನ ಕೆಲಸ ನಾನು ದೇವರನ್ನು ಕಾಣಬೇಕು. ಪ್ರತಿಯೊಬ್ಬರೂ ಕೂಡ ಒಂದು ದೇವರನ್ನು ಕಾಣುವಂಥ ಕೆಲಸವನ್ನು ಮಾಡಬೇಕು. ನಿಮ್ಮ ಕೆಲಸದಲ್ಲಿ ಮಾಡಬೇಕು. ಅವಳು ಹಾಡೋದ್ರಲ್ಲಿ ದೇವರನ್ನು ಕಂಡಿದ್ದಾಳೆ ಅಲ್ವಾ. ಕೆಲವೊಬ್ಬರು ನೃತ್ಯದಲ್ಲೇ ಕಾಣ್ತಾರೆ, ಕುಣಿತಾರೆ, ಅವರಿಗೆ ತಾನು ಎಲ್ಲಿದ್ದೀನಿ ಅಂತಲೇ ಗೊತ್ತಿರೋದಿಲ್ಲ, ಮೈ ಮರೆತಿರ್ತಾರೆ. ಅದರಲ್ಲಿ ದೇವರನ್ನು ಕಾಣೋದು ಇದೆಯಾ, ಮತ್ತೇನೂ ಇಲ್ಲ ಜೀವನದಲ್ಲಿ ನಾವು ಗಳಿಸುವಂಥದ್ದು ಅಂತಂದರೆ. ನಾನು ನನ್ನ ವೃತ್ತಿಯಲ್ಲಿ ನಾನು ದೇವರನ್ನು ಕಾಣಬೇಕು, ಪ್ರಾಮಾಣಿಕತೆಯನ್ನು ನಾನು ಕೆಲಸ ಮಾಡಬೇಕು. ಅಂದರೆ ಏನು ಬೆಸ್ಟ್ ಸಾಧ್ಯ ಉಂಟು ಅದನ್ನು ನಾವು ಸರ್ವಿಸನ್ನು ಸಮಾಜಕ್ಕೆ ಕೊಡಬೇಕು. ಹೀಗೆ ನಾವು ಸಮಾಜಮುಖಿಯಾಗಿ ಬದುಕಬೇಕು ಅಂತ ಹೇಳ್ತೇವೆ. ನನ್ನ ಕೊಡುಗೆ ಭಾರತಕ್ಕೆ, ನಾನು ಏನು ಮಾಡಿದ್ದೀನಿ ಭಾರತಕ್ಕೆ, ಇದು ನಾನು ಭಾರತಕ್ಕೆ ಮಾಡ್ತಾ ಇರುವಂತಹದ್ದು. ಬರೀ ನಾನು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಇಷ್ಟಕ್ಕೆ ಸೀಮಿತ ಅಲ್ಲ. ನಾವು ನಮ್ಮ ಭವ್ಯ ಭಾರತ ನಿರ್ಮಾಣಕ್ಕೆ, ನಮ್ಮ ಸಮಾಜಕ್ಕೆ ನಾವು ಒಂದು ಸಂದೇಶವನ್ನು ಕೊಡಬೇಕು. ನಮ್ಮ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ನಾವು ಮಾಡಬೇಕು. ಅದು ಜೀವನ ಅಂತಂದರೆ ಮತ್ತು ಬೇರೆ ಏನೂ ಅಲ್ಲ. ಹೀಗೆ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಹೀಗೆ ಮುಂದೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆಯ ಸಂಗತಿ. ಅದನ್ನು ನಾವು ನಮ್ಮ ಹತ್ರ ಆಗಿರುವಂಥ ಒಂದು ಕಿರು ಕಾಣಿಕೆಯನ್ನು ನಮ್ಮೆಲ್ಲರ ಪರವಾಗಿ, ನಮ್ಮ ಸಮಸ್ತ ಸಸ್ಯ ಸಂಜೀವನಿಯ ಪರವಾಗಿ ಅವರಿಗೆ ಸಮರ್ಪಣೆ ಮಾಡ್ತಾ ಇರುವಂಥದ್ದು. ಅವಳಿಗೆ ಶ್ರೀ ಕ್ಷೇತ್ರ ಗೋಕರ್ಣದ ಒಂದು ಪುಣ್ಯಕ್ಷೇತ್ರ, ಇದರ ಒಂದು ಆಶೀರ್ವಾದ ಸಿಗಲಿ. ಬ್ರಹ್ಮರ್ಷಿ ದೈವರಾತರು, ಮಂತ್ರದ್ರಷ್ಟಾರರು, ಅವರೊಂದು ಆಶೀರ್ವಾದ ಸಿಗಲಿ. ಹಾಡು ಹೇಳಿ
ಕುಣಿತಿದ್ರಂತೆ ದೈವರಾತ್ರು, ತಾಲಿ ಗೆಜ್ಜೆ ಕಟ್ಟಿ ಅವರೇ ಹಾಡನ್ನ ಬರೆದು ಹಾಡ್ತಾ, ಅಂದ್ರೆ ಆಶು ಕವಿತೆ ಅಂತ ಬರ್ದಿಟ್ಟದನ್ನ ಹಾಡೋದಲ್ಲ, ಅವ್ರು ನೃತ್ಯ ಮಾಡ್ತಾ ಮಾಡ್ತಾ ಬಾಯಲ್ಲಿ ಬರ್ತಿತ್ತು ಹಾಡುಗಳು. ಅಂತ ಅದ್ಭುತ ಪ್ರತಿಭೆ ಇತ್ತು ಅವ್ರ ಹತ್ರ. ಧನ್ವಂತರಿಯ ಆಶೀರ್ವಾದ, ಪಶುಪತಿಯ ಆಶೀರ್ವಾದ, ಶಕ್ತಿ ದೇವತೆಯ ಆಶೀರ್ವಾದ, ಗೋಮಾತೆಯರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ ಅವಳಿಗಿರಲಿ. ಹೌದು, ಅವಳ ಕೀರ್ತಿ ಇಡೀ ಭಾರತಕ್ಕೆ, ಇಡೀ ವಿಶ್ವಕ್ಕೆ ಪಸರಿಸುವಂತಾಗಲಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ. ನೀನಲ್ಲಿ ಹೋದಾಗ ಅಂದ್ಕೊಂಡಿದ್ಯಾ ನೀನ್ ವಿನ್ ಆಗ್ತೀಯಾ ಅಂತ? ಹೇಗಿತ್ತು ಫಸ್ಟ್ ಹೋದಾಗ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಮ್ಯಾಮ್. ನಾನು ಅನ್ಕೊಂಡಿರ್ಲಿಲ್ಲ ವಿನ್ ಆಗ್ತೀನಿ ಅಂತ, ಬಟ್ ಒಳ್ಳೆ ಥರ ಪರ್ಫಾರ್ಮ್ ಮಾಡಬೇಕು ಅಂತ ಮೈಂಡಲ್ಲಿ. ಪ್ರತಿ ಸ್ಟೇಜ್ ಅಲ್ಲೂ ಅಲ್ಲಿ ಭಯ ಅಂತ ಆಗಿತ್ತಾ ಯಾವಾಗ್ಲಾದ್ರೂ ನಿಮಗೆ? ಭಯ ತುಂಬಾ ಆಗ್ತಿತ್ತು. ಸೊ ಆ ಭಯದಿಂದ ಹೇಗೆ ಓವರ್ಕಮ್ ಮಾಡ್ತಿದ್ದೆ? ಇಂದು ಮ್ಯಾಮ್ ಹಾಡಿದ್ರು ಒಂದೊಂದು ಎಪಿಸೋಡಲ್ಲಿ, ಅಪ್ಪನ ಜೊತೆನೂ ಹಾಡಿದೆ. ಆವಾಗ ಸ್ವಲ್ಪ ಧೈರ್ಯ ಬಂತು. ಆವಾಗಿಂದ ಹಂತವಾಗಿ ಧೈರ್ಯ ಬರ್ತಾ ಹೋಯ್ತು. ಯಾಕಂದ್ರೆ ಅಲ್ಲಿ ಎಲ್ಲರೂ ಯಾರ್ಯಾರೋ ದೊಡ್ಡ ದೊಡ್ಡ ಸಿಂಗರ್ ಹತ್ರ ಕಲ್ತವ್ರು, ತುಂಬಾ ಜಾಸ್ತಿ ಟ್ರೈನಿಂಗ್ ಆದವರು. ಒಳ್ಳೆ ಸಿಂಗರ್, ಬೈ ಬರ್ತ್ ಸಿಂಗರ್, ಈಗ ಜಸ್ಟ್ ಸಿಂಗರ್ ಆಗಿದ್ದು. ಹಂಗ ಅಕ್ಕಿನ ಸೋರ್ಸೋದು ಸುಲಭ ಇದಿರ್ಲಿಲ್ಲ. ಆದ್ರೂ ಅದೇ ಅಂದ್ರೆ ಈಗ ಆ ಜಗತ್ತು ಅಂದಾಗ ಅಲ್ಲಿ ತುಂಬಾ ಜನ ಇದ್ರಲ್ವಾ, ಸೊ ಅವ್ರೆಲ್ಲನೆಲ್ಲ ನೋಡಿದಾಗ, ಯಾಕಂದ್ರೆ ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಎಷ್ಟೊಂದು ಜನ ಈಗ ನಮ್ಮಲ್ಲಿ ಬರ್ತಾರೆ, ಜೀವನದಲ್ಲಿ ಬರೋ ಚಿಕ್ಕ ಚಿಕ್ಕ ಎಲ್ಲಾ ಚಾಲೆಂಜಸ್ಸಿಗೂ ಭಯ ಪಡೋದು, ಆ ಹೆದರಿಕೆಯಿಂದ ಹೊರಬರಲಿಕ್ಕಾಗದೆ, ಅಯ್ಯೋ ಆ ಫಿಯರ್ ಅನ್ನೋದು ನನ್ನಿಂದ ಹೊರಗೆ ಹೋಗ್ತಾ ಇಲ್ಲ, ಫಿಯರ್ ಇಂದ ನಾನು ಹೊರಗೆ ಬರಕ್ ಆಗ್ತಿಲ್ಲ ಅನ್ನೋರು ತುಂಬಾ ಜನ ಇದ್ದಾರೆ. ತುಂಬಾ ಜನ ನಮ್ಮ ಎದುರು ಬಂದು ಪ್ರತಿನಿತ್ಯದ ಕನ್ಸಲ್ಟೇಷನ್ ಅಲ್ಲಿ ಕೂತಿರ್ತಾರೆ. ಹಾಗಾಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ನಿನ್ಗೆ ಮುಜುಗರ ಮಾಡ್ಬೇಕಂತ ಅಲ್ಲ. ಹೌದು, ಯಾಕೆ ಅಂತಂದ್ರೆ ಹೌದು. ಸೊ ಅಷ್ಟೇ, ಜೀವನದಲ್ಲೂ ಅಷ್ಟೇ, ನಿಮ್ಗೆ ಭಯ ಅನ್ನೋದು ಬಂದಾಗ ಅದನ್ನ ಓವರ್ಕಮ್ ಮಾಡೋದು ಹೇಗೆ ಅಂದ್ರೆ ಅದನ್ನ ಫೇಸ್ ಮಾಡಿನಿ ಅಂತ. ಸೊ ಈಗ ಆವಾಗ ಅಯ್ಯೋ ಅಪ್ಪ ಭಯ ಆಗ್ತಿದೆ, ನಂಗೆ ಇಷ್ಟೆಲ್ಲ ಜನ ಇದಾರೆ, ನಾನು ಹೋಗ್ತೀನಿ ಅಂದ್ರೆ ಇವತ್ತು ನಾವ್ ಇಲ್ಲಿ ಇವಳನ್ನ ನೋಡ್ತಿರ್ಲಿಲ್ಲ. ಯಾಕಂದ್ರೆ ಸಹಜ, ನಮ್ಗೆ ಈಗ 4 ಜನ ಎದುರು ಮಾತಾಡುವಾಗ್ಲೇ ಗಡಗಡ ಆಗತ್ತೆ, ಅಂಥದ್ರಲ್ಲಿ ಅಷ್ಟು ದೊಡ್ಡ ಸ್ಟೇಜ್ ಅಲ್ಲಿ. ಇಲ್ಲ ಇಲ್ಲ ಇಲ್ಲ, ತುಂಬಾ ನಮ್ಗೆ ಇದು ತುಂಬಾ ಖುಷಿ ಸಂಗತಿ. ಯಾಕೆ ಅಂತಂದ್ರೆ 15 ವರ್ಷದಲ್ಲಿ ನೋಡಿ ಇಷ್ಟು ದೊಡ್ಡ ಸಾಧನೆ ಮಾಡಿದಾಳೆ, ಇನ್ನೇನ್ ಬೇಕು ಅಲ್ವಾ? ನಿಮ್ ಮಕ್ಕಳಲ್ಲೂ ಇಂಥ ಏನೇನ್ ಟ್ಯಾಲೆಂಟ್ ಇದೆಯೋ ಯಾರಿಗ್ ಗೊತ್ತು? ಪ್ರತಿಯೊಬ್ಬರಲ್ಲೂ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ನಾವು ಅದನ್ನು ಹುಡುಕಿ ಅವರಿಗೆ ಮಾಡಿಕೊಡ್ಬೇಕು. ಡೆಫಿನೆಟ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದನ್ನು ನಾವು ಹೊರಗಡೆ ಹಾಕಿ ಸಮಾಜಕ್ಕೆ ಕೊಡಬೇಕು ಅಷ್ಟೇ. ಅದು ಪೇರೆಂಟ್ಸನ್ನ ಒಂದು ಕೆಲಸ, ಅದು ಪಾಲಕರ ಕೆಲಸ ಏನು, ಬರೀ ಅವರಿಗೆ ಸ್ಕೂಲಿಗೆ ಕಳಿಸಿ ಶಾಲೆಗೆ ಕಳಿಸಿ ಅಷ್ಟೇ ಆಗಲಿಲ್ಲ. ನಾವು ನಮ್ಮ ಮಗನಿಗೆ ಕೊಡ ಎಲ್ಲ ಕೆಲಸ ಮಾಡ್ಲಿಕ್ಕೆ ಹೇಳ್ತೇವೆ, ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡೋದೇ ಇಲ್ಲ. ಗೋಶಾಲೆಗೆ ಹೋಗು, ಗದ್ದೆ ಕೆಲಸ ಮಾಡು, ಏನು ಬೇಕೋ ಮಾಡ್ಲಿಕ್ಕೆ ಹೇಳ್ತದೆ. ಯಾವ್ದು ಕೂಡ ಬಲವಂತವನ್ನ ಮಾಡುವಂಥದ್ದಲ್ಲ. ಅವ್ರ ಒಳಗಡೆ ಇರೋದನ್ನ ಹೊರಗಡೆ ಆವಾಗ ಬರುತ್ತೆ. ನಾವು ಅವ್ರನ್ನ ಫ್ರೀಯಾಗಿ ಬಿಟ್ಟಾಗ ಆಟೋಮೆಟಿಕಲ್ ಆಗಿ ಹೊರಗಡೆ ಬರುವಂಥದ್ದು. ಯಾವಾಗ ನಾವು ಅವರನ್ನ ಫ್ರೀಯಾಗಿ ಬಿಡ್ತೀವಿ, ಕೂಡ ಹಾಕಲ್ಲ, ನ್ಯಾಚುರಲ್ ಆಗಿ ಆ ಟ್ಯಾಲೆಂಟ್ ಬರುತ್ತೆ. ಮತ್ತೆ ಮುಖ್ಯವಾಗಿ ಒಂದು ವಿಷಯ ನಾವೆಲ್ಲರೂ ನೆನಪಲ್ಲಿ ಇಟ್ಕೋಬೇಕು. ಈಗ ನಿಮ್ಮ ಮಕ್ಕಳು ಬೇಕಾದ್ರೆ ಎಲೆಕ್ಟ್ರಿಷಿಯನ್ ಆಗ್ಲಿ, ಟೀಚರ್ ಆಗ್ಲಿ, ಪ್ಲಂಬರ್ ಆಗ್ಲಿ, ಕೃಷಿಕ ಆಗ್ಲಿ, ಸಿಂಗರ್ ಆಗ್ಲಿ, ಡ್ಯಾನ್ಸರ್ ಆಗ್ಲಿ, ಏನೇ ಆಗ್ಲಿ, ಅಲ್ಲಿ ಪ್ರಾಮಾಣಿಕವಾಗಿ ತನ್ನ ಕೆಲಸ ಮಾಡ್ಕೊಂಡು ಹೋಗೋ ಹಾಗೆ ನಿಮ್ಮ ಮಕ್ಕಳನ್ನ ರೆಡಿ ಮಾಡಿ ಅಂತ. ನೀವು ಬರೀ ಇದೇ ಒಂದು ಪ್ರೊಫೆಷನಿಗೆ ಹೋದ್ರೆ ಅಥವಾ ಈ ಸ್ಕೂಲಲ್ಲಿ ನಿಂಗೆ ಅಡ್ಮಿಷನ್ ಸಿಕ್ಕಿದ್ರೆ ಮಾತ್ರ ನೀನ್ ಗ್ರೇಟು, ಇಲ್ಲ ಅಂದ್ರೆ ನೀನ್ ವೇಸ್ಟು ಅನ್ನೋ ತರ ಎಷ್ಟೋ ಪಾಲಕರು ಮಾಡ್ಬಿಡ್ತಾರೆ. ನಿಂಗೆ ಇದೊಂದು ಕಾಲೇಜಿಗೆ ಸೀಟ್ ತಗೊಳಕ್ ಆಗ್ಲಿಲ್ಲ, ನೀನೇನ್ ಮಾತಾಡ್ತೀಯ ಅಂತ ಅವಮಾನ ಮಾಡ್ಬಿಡ್ತಾರೆ. ಹಾಗಲ್ಲ, ಜಾಯಿನ್ ಆಗಬೇಕಂದ್ರೆ ಹೇಳ್ತಾರೆ, ನಿಂಗೆ ಸೀಟ್ ಸಿಗ್ಲಿಲ್ಲಲ್ಲ, ಅಲ್ಲಿ ಸಿಕ್ಕಿದ್ರಷ್ಟೇ ಆಗಿತ್ತು ಬಿಡು, ಅಲ್ಲಿ ಸಿಗ್ಲಿಲ್ಲ ನೋಡುವ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಅವ್ರಿಗೆ ಇನ್ನೇನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಿದ್ರೇನೆ ಅರ್ಧ ಅವರು ನರ್ವಸ್ ಆಗೋಗಿರ್ತಾರೆ. ಈ ಕಾಲೇಜಲ್ಲಿ ಮತ್ತೊಂದು ಎಲ್ಲ ಕಡೆ ಕಲ್ಸೋದು ಅಷ್ಟೇ ಬಿಡು, ನೀ ಯಾಕೆ ಹೆದರ್ಕೋತೀಯ, ಮುಂದೆ ನೀನ್ ಚೆನ್ನಾಗಿ ಓದ್ಕೊಂಡು. ಹೌದು, ನಾವು ನಮ್ಮ ಮಕ್ಕಳಲ್ಲಿ ತುಂಬಬೇಕಾಗಿರೋದು ಏನಂತಂದ್ರೆ, ಮಗನೇ ನೀನ್ ಎಲ್ಲಾದ್ರೂ ಹೋಗು, ಮಗಳೇ ನೀನ್ ಏನಾದ್ರೂ ಕೆಲಸ ಮಾಡು, ಆದ್ರೆ ಆ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ಆ ಕೆಲಸದಲ್ಲಿ ಹೇಗಿರ್ಬೇಕಂತಂದ್ರೆ, ಈಗ ನೋಡಿ, ಈಗ ಆಟೋ ಡ್ರೈವರ್ ನಿಮ್ಮ ಮಗನನ್ನ ನೀವು ಹತ್ಸಿ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ನೀವು ಅವನ ಹೈಸ್ಕೂಲ್ ಮಾರ್ಕ್ಸ್ ಕೇಳ್ತೀರಾ ಯಾರಾದ್ರೂ?
10th ಎಷ್ಟು ಪರ್ಸೆಂಟೇಜ್ ಅಪ್ಪ ನಿಂದು, ನೀನು 90 ಅಬೋವ್ ತೆಗ್ದವನಾದ್ರೆ ಮಾತ್ರ ನಾನು ಕಳಿಸ್ತೀನಿ ಅಂತ ಹೇಳ್ತೀರಾ? ಇಲ್ಲ. ನೀವು ಆಟೋ ಡ್ರೈವರಲ್ಲಿ ನೋಡೋದೇನು, ಅವನ ವ್ಯಕ್ತಿತ್ವ ಎಂಥದ್ದು, ಅವನು ಎಷ್ಟು ನಂಬಿಕೆಗೆ ಅರ್ಹ, ಅವನ ಜೊತೆ ನಮ್ಮ ಮಕ್ಕಳನ್ನ ನಾವು ಕಳಿಸ್ಬೋದಾ, ಇಷ್ಟೇ ಅಲ್ವಾ ನಾವು ನೋಡೋದು. ಹಾಗಾಗಿ ಆ ನಂಬಿಕೆಗೆ ಅರ್ಹವಾದ ವ್ಯಕ್ತಿತ್ವ ನಮ್ಮೆಲ್ಲರದು ಆಗಬೇಕು. ಆವಾಗ ಜಗತ್ತು ಕೂಡ ಎಷ್ಟು ಬ್ಯೂಟಿಫುಲ್ ಆಗ್ಬೋದಂದ್ರೆ, ನಿಮಗೆ ಅಯ್ಯೋ ಇವ್ರು ಮೋಸ ಮಾಡ್ತಾರ, ಅವ್ರು ಮೋಸ ಮಾಡ್ತಾರ ಅನ್ನೋ ಭಯ ಇಲ್ಲ, ಅಥವಾ ಅಯ್ಯೋ ಇಲ್ಲಿ ಹೋದ್ರೆ ಇವ್ರು ನನಗೇನೋ ನನ್ನ ಕಿತ್ಕೊಂಡ್ ಬಿಡ್ಬೋದು ಅನ್ನೋ ಭಯ ಇಲ್ಲ. ಯಾಕಂದ್ರೆ ಎಲ್ಲರೂ ಅದೇ ರೀತಿಯಲ್ಲಿ ಪ್ರಾಮಾಣಿಕವಾಗಿ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಯಾರಿಗೂ ಯಾವ್ದ್ರ ಬಗ್ಗೆನೂ ಭಯ ಅಂತ ಇರಲ್ಲ. ನಾವು ಮತ್ತೆ ಸ್ವರ್ಗ ನೋಡ್ಲಿಕ್ಕೆ ಸಾಯ್ಬೇಕಂತಿಲ್ಲ, ಬದುಕಲಾಗ್ರೆ ಇಲ್ಲೇ ನಾವು ಸ್ವರ್ಗವನ್ನ ಕ್ರಿಯೇಟ್ ಮಾಡ್ಬೋದು. ಇದೆಲ್ಲ ನಮ್ಮ ಕೈಯಲ್ಲಿರೋದು. ಯಾಕಂದ್ರೆ ಈ ಸಮಾಜ ಅಂತ ರೆಡಿ ಆಗಿದ್ ಯಾರಿಂದ? ನನ್ನಿಂದ, ನಿಮ್ಮಿಂದ ಅಲ್ವಾ? ಸಮಾಜ ಅಂದ್ರೆ ಅಲ್ಲ, ಈ ಸೊಸೈಟಿ ಸರಿ ಇಲ್ಲ ಅನ್ನಕ್ಕೆ ಸೊಸೈಟಿಲಿ ಇರೋದು ಯಾರು? ನಾವೇ ಅಲ್ವಾ? ನಾವೆಲ್ಲ ನಮ್ ಕೆಲಸ ಬೆಸ್ಟ್ ಆಗಿ ಮಾಡ್ಕೊಂಡು ಹೋಗೋಣ. ಅದು ಒಂದು ಸ್ವೀಪರ್ ಆಗಿರ್ಬೋದು ಅಥವಾ ದೊಡ್ಡ ಕಂಪನಿಯ ಮಾಲೀಕ ಆಗಿರ್ಬೋದು. ಎಲ್ಲರೂ ನಿಮ್ಮ ಆತ್ಮಸಾಕ್ಷಿ. ನೀವು ಯಾರು ಬೇರೆಯವ್ರಿಗೋಸ್ಕರ ಮಾಡ್ಬೇಕಂತಿಲ್ಲ, ಬೇರೆಯವ್ರಿಗೆ ಅದನ್ನ ಪ್ರೂಫ್ ತೋರಿಸ್ಬೇಕಂತಿಲ್ಲ, ನಾನು ಎಷ್ಟು ಪ್ರಾಮಾಣಿಕ ಅನ್ನೋ ಸರ್ಟಿಫಿಕೇಟ್ ತಗೋಬೇಕಂತಿಲ್ಲ. ನಿಮ್ಮ ಪ್ರಯತ್ನ, ನಿಮ್ಮ ಪ್ರಾಮಾಣಿಕತೆ ನಿಮಗೆ ಗೊತ್ತಿದ್ರೆ ಸಾಕು. ನಿಮ್ಮ ಮನಸ್ಸಿಗೆ ನೀವು ರಾತ್ರಿ ಮಲಗೋ ಹೊತ್ತಿಗೆ ಇವತ್ತಿನ ದಿನ ನಾನು ಪ್ರಾಮಾಣಿಕತೆಯಿಂದ ಕಳೆದಿದ್ದೀನಿ ಅನ್ನೋ ಆತ್ಮವಿಶ್ವಾಸ ನಿಮಗಿದ್ರೆ ಅಷ್ಟೇ ಸಾಕು. ಸಮಾಜ ತನ್ನಿಂತಾನೇ ಬದಲಾಗತ್ತೆ. ಬಿಕಾಸ್ ಮುಂದೆ ಎಲ್ಲ ಹೋಗ್ತಾ ಹೋಗ್ತಾ ಸಮಾಜದಲ್ಲಿ ಏನೇನು ಆಗ್ಬೋದು ಅನ್ನೋದು ನಮಗೆ ಊಹೆಗೂ ನಿಲುಕದೇ ಇರುವಂಥದ್ದು. ತುಂಬ ಒಂದು ಡೌನ್ಫಾಲ್ ಆಗ್ತಾ ಇದೆ ನಮ್ಮ ಸಂಸ್ಕಾರದಲ್ಲಿರ್ಬೋದು, ಸಮಾಜದಲ್ಲಿ ನಡೆಯುವ ಅನೈತಿಕ ಚಟುವಟಿಕೆಗಳಲ್ಲಿರ್ಬೋದು, ತುಂಬಾ ಡೌನ್ಫಾಲ್ ಆಗ್ತಾ ಇದೆ. ಸೊ ಅದು ಬದಲಾಗಬೇಕಂದ್ರೆ ಈ ರೀತಿಯಾಗಿ ನಮ್ಮ ಯುವ ಪೀಳಿಗೆಗೆ ನಾವು ಸಪೋರ್ಟನ್ನು ಕೊಡಬೇಕು. ಅವ್ರಿಗೆ ಮುಖ್ಯವಾಗಿ ಹೇಳ್ಕೊಡೋದು ಅದು. ನೀನು ಇಷ್ಟು ದೊಡ್ಡ ಕಾಲೇಜಿಗೆ ಹೋಗು, ಇಷ್ಟು ಪರ್ಸೆಂಟೇಜ್ ತೆಗಿ, ಅದು ಹೇಳ್ಕೊಡ್ದಿದ್ರೂ ಪರವಾಗಿಲ್ಲ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿ, ನಿಮ್ಮ ಸಂಸ್ಕಾರ ಚೆನ್ನಾಗಿಟ್ಕೊಳ್ಳಿ, ಪ್ರಾಮಾಣಿಕತೆಯಿಂದ ನೀನು ಇರಬೇಕು, ಎಲ್ಲರ ನಂಬಿಕೆಗೆ ನೀನು ಪಾತ್ರ ಆಗಬೇಕು. ಇದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ವ? ಏನಂತೀರಾ? ಅಲ್ವಾ? ಇದೇ ಬೇಕಾಗಿರೋದಲ್ವಾ? ಅಷ್ಟು ಮಾಡಿ ಆಗ ಈಗ ಇವತ್ತು ನೋಡಿ ಇವಳು ಹಾಡೋವಾಗ ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಿಂದ ನಂಗೆ ಕಣ್ಣೀರು ತಡ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ಅದು ದುಃಖದಿಂದ ಬಂದಿರೋದಲ್ಲ. ಒಂದು ಹಾಡು ಹಾಡ್ತೀಯ? ಒಳ್ಳೇದಾಗಿ ಖುಷಿಯಿಂದ ಒಂದು ಹಾಡು ಹಾಡ್ಬಿಡು ಲಾಸ್ಟ್. ಥ್ಯಾಂಕ್ ಯು ಮೇಡಮ್. ಅಂದವರೆ ಮುಂದವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ, ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ, ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ 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 ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ಮಾದೇವ. ಥ್ಯಾಂಕ್ ಯು. ಅದೇ ಅಲ್ಲಿ ಹಾಡು ಅನ್ನೋಕ್ಕಿಂತ ಭಾವ ತುಂಬಾ ಮುಖ್ಯ. ಹಾಡಲ್ಲಿ ನಾವು ಯಾವುದೇ ಮೋಕ್ಷಕ್ಕಾಗಿ ನೀವು ಎಲ್ಲ ಹಿಮಾಲಯಕ್ಕೆ ಹೋಗಿ ತಪಸ್ಸೆ ಮಾಡ್ಬೇಕಂತಿಲ್ಲ. ಮೋಕ್ಷಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಈಗ ಸರಸ್ವತಿ ದೇವಿಯನ್ನ ಒಲಿಸ್ಕೊಳ್ಳೋದು ಅಂದಾಗ ಹೀಗೆ ಹಾಡಲ್ಲೇ ಹಾಡ್ತಾ 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 ಮುಂದೊಂದು ದಿನ ಏನಾಗತ್ತೆ ಅಂತಂದ್ರೆ ತಾನ್ ಬೇರೆ ಅಲ್ಲ ಈ ಹಾಡ್ ಬೇರೆ ಅಲ್ಲ ಅನ್ನೋ ಸ್ಟೇಜಿಗೆ ನಾವು ಹೋದಾಗ ಅದೇ ಮೋಕ್ಷ ಅಂತ. ಮತ್ತೆ ಬೇರೆ ಏನಿಲ್ಲ. ಭರತನಾಟ್ಯದಲ್ಲಿ ಇಷ್ಟ ಇದ್ದವ್ರು ಅದರಲ್ಲೇ ಮೋಕ್ಷ ಕಂಡು ಹಿಡ್ಕೊಳ್ಬಹುದು. ನಿಮ್ಮ ಕೆಲಸದಲ್ಲಿ ಇಷ್ಟ ಇದ್ದವ್ರು ಕೆಲಸದಲ್ಲೇ ನಾವು ಮುಕ್ತಿಯನ್ನ ಪಡಿಬಹುದು. ಸೊ ಯಾರು ಕೂಡ ಅಂದ್ರೆ ನಾವು ಆಧ್ಯಾತ್ಮಿಕತೆ ಅಂತಂದ್ರೆ ಬರೀ ಎಲ್ಲ ಏನ್ ಅನ್ಕೊಂಡಿದೀವಿ, ಇತ್ತೀಚೆಗೆ ಆಧ್ಯಾತ್ಮಿಕತೆ ಅನ್ನೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಆಧ್ಯಾತ್ಮಿಕತೆ ಅಂದ್ರೆ ಇಷ್ಟು ಜಪ ಮಾಡ್ಬೇಕು, ಇಷ್ಟು ಪೂಜೆ ಮಾಡ್ಬೇಕು, ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು, ಅದಷ್ಟೇ ಆಧ್ಯಾತ್ಮಿಕತೆ ಅಲ್ಲ. ನಿಮ್ಮಲ್ಲಿ ನಿಮ್ಮ ಆತ್ಮದಲ್ಲಿ ಇರುವಂತಹ ಚೈತನ್ಯವನ್ನ ಈ ಜಗತ್ತಿನಲ್ಲಿರೋ ಚೈತನ್ಯದ ಜೊತೆ ನಾವು ಸೇರಿಸ್ಕೊಂಡ್ರೆ ಅದೇ ಆಧ್ಯಾತ್ಮಿಕತೆ ಅಂತ. ಅದನ್ನ ಯಾವ ಫಾರ್ಮ್ ಅಲ್ಲೂ ನೀವು ಮಾಡ್ಬೋದು. ಆ ರೀತಿಯಾಗಿ ಈ ಒಂದು ತೋರಿಕೆಗೆ ಇರುವ ಆಧ್ಯಾತ್ಮಿಕತೆ ನಮಗ್ ಬೇಡ. ನಮಗೆ ನಿಜವಾಗಿ ಏನ್ ಬೇಕು, ನಮ್ಮ ಕೆಲಸದಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಬೇಕು. ಅಂದ್ರೆ ನೀವು ಕೆಲಸ ಮಾಡಬೇಕಿದ್ರೆ ನೀವು ಮೈ ಮರಿತೀರ.
ಹಾಡಬೇಕಿದ್ರೆ ನೀವು ಎಲ್ಲಿ ಹಾಡ್ತೀನಿ ಏನು ಹಾಡ್ತೀನಿ ನಿಮ್ಗದು ಭಾವದ ನಿಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ಶೂನ್ಯ ಏನಿದೆ ಆ ಒಂದಿದು ಆ ಲೆವೆಲ್ ನಾವು ರೀಚ್ ಆಗಿರ್ತೇವೆ. ಡ್ಯಾನ್ಸ್ ಮಾಡ್ತಾ 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 ಅವ್ರಿಗೆ ತಾನು ಎಲ್ಲಿದ್ದೀನಿ ಏನು ಮಾಡ್ತೀನಿ ಅಂತ ಗೊತ್ತಾಗ್ತಾ ಇರೋದಿಲ್ಲ. ನಾವು ಕೆಲಸ ಮಾಡ್ತಾ ಇರ್ತೀರ, ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾ ಇರ್ತೀರ, ನೀವು ಎಲ್ಲಿ ಏನು ಮಾಡ್ತಾಯಿದ್ರೆ ನೀವು ಅಷ್ಟು ಮಗ್ನರಾಗಿರ್ತೀರ. ನಿಮಗೆ ಆ ಒಂದು ಸ್ಥಿತಿ ಇದೆಯಲ್ಲ ಅದು ಪೀಕ್ ಲೆವೆಲ್. ಅದು ನಾವೇನು ಮೋಕ್ಷ ಕಾಣ್ತೇವೆ ಅಂತ ಹೇಳ್ತೇವಲ್ಲ ಅದೇ. ಕೃಷಿ ಮಾಡ್ತಾ ಇರ್ತಾನೆ, ಎಗಿತಾ ಇರ್ತಾನೆ, ಗಿಡ ನೆಡ್ತಾ ಇರ್ತಾನೆ, ಅವನಿಗೆ ಆ ಲೆವೆಲಲ್ಲೇ ಅವನು ದೇವರು ಕಾಣ್ತಾನೆ, ಮೋಕ್ಷ ಲೆವೆಲ್ ಕಾಣ್ತಾನೆ. ಪ್ರತಿಯೊಂದು ಕೆಲಸದಲ್ಲೇ ಬಂತು. ಊಟ ಅಡುಗೆ ಮಾಡ್ತಾರೆ, ಬಡಿಸ್ತಾರೆ, ಅವ್ರಿಗೆ ಊಟ ಮಾಡಬೇಕೇ ಅನ್ಸಲ್ಲ, ಅಷ್ಟು ಖುಷಿ ಆಗತ್ತೆ. ಎಲ್ಲರೂ ಚೆನ್ನಾಗಿ ಅಂದ್ಬಿಟ್ರೆ ಮುಗೀತು, ಅವ್ರಿಗೆ ಹಸಿವೆ ಹೊಟ್ಟೆ ತುಂಬೋಯ್ತು, ಅವ್ರಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅದು ಅವರ ಕೆಲಸದಲ್ಲಿ. ಅದೇ ಆಧ್ಯಾತ್ಮಿಕತೆ ಅಂತ, ಇನ್ನೇನು ಅಲ್ಲ. ಎಲ್ಲೂ ಆರಾಮಾಗದೆ ಪೇಸ್ಟ್ ಇಲ್ಲಿ ಬರ್ತಾರೆ, ವಾಸಿ ಆಗತ್ತೆ. ಇಷ್ಟು ಖುಷಿ ಆಗತ್ತೆ ಯಾವಾಗ ಅಂತಂದರೆ, ಯಾಕಾದ್ರೂ ಬೇಕಾಗಿತ್ತಪ್ಪ ಹಗಲು ರಾತ್ರಿ ಕೆಲಸ ಮಾಡೋದು, ನಾನು ಎಲ್ಲರಂಗೆ ಆರಾಮಾಗಿ ಬೆಳಗ್ಗೆ ಆರಾಮಾಗಿ ಹೇಳಬೇಕು, ರಾತ್ರಿ ಬೇಗ ಮಲಗಬೇಕು ಹೇಳೋದು ಥಾಟ್ಸ್ ಬರುತ್ತೆ. ಆದರೆ ಈ ಒಂದು ರಿಸಲ್ಟ್ ಸಿಕ್ಕಿದಾಗ ನಾನು ಕೆಲಸ ಮಾಡಬೇಕು, ಎಷ್ಟೇ ಕಷ್ಟ ಆದರೂ ಅಡ್ಡಿಲ್ಲ, ನಾಳೆ ಬೆಳಗ್ಗೆ ಮತ್ತೆ 5 ಗಂಟೆಗೆ ಹೇಳಬೇಕು, ಚೆಕ್ ಮಾಡಬೇಕು ಅನ್ಸತ್ತೆ. ಡಾಕ್ಟ್ರ್ ಹಗಲು ರಾತ್ರಿ ಕೆಲಸ ಮಾಡಬೇಕು, ಯಾಕಾದ್ರೂ ಬೇಕಾಗಿತ್ತು. ರಾತ್ರಿ 2 ಗಂಟೆ ಕಾಲ್ ಬರುತ್ತೆ, 3 ಗಂಟೆ ಕಾಲ್ ಬರುತ್ತೆ, ಎದ್ಕೋಬೇಕು, ಹೋಗ್ಬೇಕು, ಯಾಕಾದರೂ ಡಾಕ್ಟ್ರ್ ಅದನ್ನೇನು ಹೇಳು ಅನ್ಸತ್ತೆ. ನಾನು ಎಲ್ಲರಂಗೆ ಆರಾಮಾಗಿರ್ಬೇಕಿತ್ತು ಅಂತ. ಆದರೆ ಅವ್ನು ರಿಸಲ್ಟ್ ಸಿಗತ್ತಲ್ಲ, ಆವಾಗಿಷ್ಟು ಖುಷಿ ಆಗುತ್ತೆ, ಎಲ್ಲ ನೋವುಗಳು ಮರ್ತವೆ. ಏನೋ ಒಂದು ಪೆಟ್ಟು ಮಾಡ್ಕೊ ಬಂದಿರ್ತಾನೆ, ಎಲ್ಲೋ ಆರಾಮಾಗದೆ ಬಂದಿರ್ತಾನೆ, ನಾವೆಲ್ಲ ಆರಾಮ ಮಾಡ್ಕೊಡ್ತೀವಿ. ಆವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು, ಆ ಖುಷಿ ಎಲ್ಲ ನೋವನ್ನು ಮರೆಸ್ಬಿಡುತ್ತೆ. ಅದೇ ಆ ಲೆವೆಲ್, ಪೀಕ್ ಲೆವೆಲ್ ನಾವು ರೀಚ್ ಆದಾಗ ನಮಗೆ ಸಿಗುವಂಥ ಒಂದು ಬೆನಿಫಿಟ್. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಂತು ಆ ಒಂದು ಅಪ್ರಿಷಿಯೇಷನ್ ಇದೆಯಲ್ಲ. ನಾವು ಆ ಲೆವೆಲ್ ರೀಚ್ ಆಗ್ತೀವಲ್ಲ, ಸ್ವೀಪರ್ ಚೆನ್ನಾಗಿ ಕ್ಲೀನ್ ಮಾಡ್ತಾನೆ, ಎಂಥ ಕ್ಲೀನ್ ಆಗಿದೆ ಅಷ್ಟು ಹೇಳಿದ್ರೆ ಸಾಕು, ಅವನಿಗೆ ಏನೇ ಸ್ಟ್ರೇನ್ ಇರಲಿ ಅದು ಅವನಿಗೆ ಆರಾಮಾಗಿ ಖುಷಿಯಾಗಿ ಅವಾಗ ಸ್ಯಾಟಿಸ್ಫ್ಯಾಕ್ಷನ್. ಅವನಿಗೆ ಊಟನೂ ಬೇಡ, ತಿನ್ನೂ ಬೇಡ, ಏನೂ ಬೇಡ, ಅಷ್ಟು ಖುಷಿ ಆಗತ್ತೆ ಅದು. ಹೀಗೆ ಪ್ರತಿಯೊಂದು ಕೆಲಸದಲ್ಲಿ ನಾವು ದೇವರನ್ನು ಕಾಣ್ಬೋದು. ನಮ್ಮ ಭಾವಕ್ಕೆ ಆ ಶಕ್ತಿ ಇದೆ ಅಂತ. ಈಗ ನೋಡಿ, ಈ ಒಂದು ಕ್ಷಣದಲ್ಲಿ ಈಗ ನಿಂತು ನೀವೆಲ್ಲ ಇಷ್ಟು ಚಿಕ್ಕ ಹುಡುಗಿ ಇಷ್ಟು ಸಾಧನೆ ಮಾಡಿದಾಳೆ ಅಂತ ಕೇಳೋವಾಗ ನಿಮ್ಗೆ ಈಗ ಕಾಲು ಗಂಟು ನೋವು, ಕುತ್ತಿಗೆ ನೋವು ಒಂದ್ಸತಿ ಮರ್ತು ಹೋಗಿಲ್ವಾ ಎಲ್ಲರಿಗೂ? ನಿಜವಾಗಿ ದೇಹದಲ್ಲಿರೋ ಸಮಸ್ಯೆ ಹಾಗೆ ಇರತ್ತೆ ತಾನೆ, ಆ ಸಮಸ್ಯೆ ಏನು ಚೇಂಜ್ ಆಗ್ಲಿಲ್ಲ. ಬಟ್ ಆ ಕ್ಷಣಕ್ಕೆ ನೀವು ಅದನ್ನ ಮರ್ತ್ರಿ. ಹೇಗೆ ಮರ್ತ್ರಿ? ನಿಮ್ಮ ಭಾವದಿಂದ. ಸೊ ನಿಮ್ಮ ಭಾವಕ್ಕೆ ಅಷ್ಟು ದೊಡ್ಡ ಶಕ್ತಿ ಇದೆ. ನೀವು ಯಾವತ್ತೂ ಕೂಡ ಈಗ ನೋಡಿ, ಎಲ್ಲೋ ವರ್ಷಕ್ಕೆ 1 ದಿನ ಸತ್ಯನಾರಾಯಣ ಕತೆ ಮಾಡಿಸ್ತಾರೆ. ಸತ್ಯನಾರಾಯಣ ಕತೆ ಪೂಜೆಯನ್ನ ಕೇಳಿ ನಿಮ್ಮ ಎಲ್ಲ ದುಃಖ ಪರಿಹಾರ ಆಗತ್ತೆ ಅಂತ ನೀವು ನಂಬ್ತೀರಾ. ಆದ್ರೆ ನೆನ್ಪಿಟ್ಕೊಳ್ಳಿ, ಉಳಿದ 365 ದಿವಸ ಏನ್ ಮಾಡ್ತಿರ್ತೀರಾ ಮನೆಯಲ್ಲಿ? ಅಯ್ಯೋ ನಂಗೆ ಆ ಕಷ್ಟ, ನಂಗೆ ಈ ಕಷ್ಟ, ನಂಗೆ ಅಲ್ಲಿ ನೋವು, ನಂಗೆ ಇಲ್ಲಿ ನೋವು, ನಂಗೆ ಇವ್ನು ಮೋಸ ಮಾಡ್ದ, ನಂಗೆ ಅವ್ರದಿಂದ ತೊಂದರೆ ಆಯ್ತು, ಇವರಿಂದ ಕಷ್ಟ ಆಯ್ತು. ಸೊ ಉಳಿದ 364 ದಿನಗಳು ಕೂಡ ನಿಮ್ಮ ಬರೀ ಕಷ್ಟಗಳ ಪಾರಾಯಣ ಮಾಡ್ತಿರ್ತೀರಾ. 1 ದಿನ ಪುರೋಹಿತರು ಬಂದು ದೇವರ ಪಾರಾಯಣ ಮಾಡಿದ್ರೆ ನಿಮ್ ಕಷ್ಟ ಪರಿಹಾರ ಆಗತ್ತಾ? ಅಂದ್ರೆ 1 ದಿನ ಪುರೋಹಿತರು ಬಂದು ಪಾರಾಯಣ ಮಾಡಿದಾಗ ನಿಮ್ ಕಷ್ಟ ಪರಿಹಾರ ಆಗತ್ತೆ ಅಂದ್ಮೇಲೆ ಉಳಿದ ದಿನಗಳು ನೀವೇನ್ ಪಾರಾಯಣ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಅದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ನಿಮ್ಮ ಮನೆಯಲ್ಲಿ ನೀವೇ ಇರೋದು, ನೀವು ಏನನ್ನ ಎನರ್ಜಿ ಕ್ರಿಯೇಟ್ ಮಾಡ್ತಿರ್ತೀರಾ ನಿಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ದಯವಿಟ್ಟು ಪ್ರತಿನಿತ್ಯ ಇಂಥ ಒಳ್ಳೊಳ್ಳೆ ವಿಷಯ, ಈಗ ಇವಳ ಬಗ್ಗೆ ನಾವು ಯಾಕೆ ಇಷ್ಟೊಂದು ಮಾತಾಡ್ತಿದೀವಿ ಅಂತಂದ್ರೆ ಜಸ್ಟ್ ಇವಳ ಬಗ್ಗೆ ಅಂತ ಅಲ್ಲ, ಅದು ಪಾಸಿಟಿವಿಟಿ ಎಲ್ಲಿ ಕಂಡ್ರು ಅದ್ರ ಬಗ್ಗೆ ಮಾತಾಡಿ. ಪಾಸಿಟಿವ್ ಥಿಂಗ್ಸ್ಗಳ ಬಗ್ಗೆ, ಪಾಸಿಟಿವ್ ವಿಚಾರಗಳ ಬಗ್ಗೆ, ಆ ಒಳ್ಳೆಯ ಒಂದು ಕಲೆಯ ಬಗ್ಗೆ ಮಾತಾಡಬೇಕು. ಒಂದಲ್ಲ, ನಾ 2 ದಿನ ಮಾತಾಡ್ತೇನೆ. ಯಾಕಂದ್ರೆ ಅದರಿಂದ ಇಲ್ಲಿ ಕ್ರಿಯೇಟ್ ಆಗೋ ಎನರ್ಜಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಾವು ಕೂತು ಎಲ್ಲಾ ಕಡೆ ಕೂತಲ್ಲೂ ಬರೀ ಅದೇ ಮಾತಾಡೋದು. ನೀವೇ ನೆನ್ಪು ಮಾಡ್ಕೊಳ್ಳಿ, ನಿಮ್ಮ ರಿಲೇಟಿವ್ ಸಿಕ್ಕಿದ್ರೆ, ಅಕ್ಕ ತಂಗಿ ಸಿಕ್ಕಿದ್ರೆ ಫಸ್ಟ್ ಮಾತಾಡ್ಕೊಳ್ಳೋದೇನು? ಅಯ್ಯೋ ನಿಂಗೆಲ್ಲಿ ನೋವು, ನೀ ಎಷ್ಟು ಗುಳಿಗೆ ತಿಂತೀನಿ, ನಾ ಎಷ್ಟು ಗುಳಿಗೆ ತಿಂತೀನಿ, ಇದೇ ತಾನೆ. ನೀವು ಕಲೀಗ್ಸ್ಗಳ ಜೊತೆ ಸಿಕ್ಕಿದ್ರೆ ನಿಮ್ ಬಿಸ್ನೆಸ್ ಅಲ್ಲಿ ಎಷ್ಟು ಲಾಸ್ ಆಯ್ತು, ನಮ್ ಬಿಸ್ನೆಸ್ ಅಲ್ಲಿ ಎಷ್ಟು ಲಾಸ್ ಆಯ್ತು ಅಲ್ವಾ? ಬೇರೆ ಕೆಲಸದವ್ರ ಜೊತೆ ಸಿಕ್ಕಿದ್ರೆ ನಿಮ್ ಕೆಲಸದಲ್ಲಿ ಅಷ್ಟೆಲ್ಲ ಕಷ್ಟನ, ನಮ್ದು ಹಿಂಗೆ ಟಾರ್ಚರ್. ನೀವು ಬರೀ ಇದೇ ಮಾತಾಡ್ತಿದ್ದಾಗ ನೀವು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತೀರಾ. ಅದ್ರ ಬದಲು ಸಿಕ್ಕಿದಾಗ 4 ಹೊತ್ತು ಒಳ್ಳೆ ಮಾತನ್ನ ಆಡಿ. ನಿಮ್ಮಲ್ಲಿ ನಿಮ್ಮ ಲೈಫಲ್ಲಿ ಏನೇನು ಒಳ್ಳೇದು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡಿ. ನಮ್ಮ ಲೈಫಲ್ಲಿ ಒಳ್ಳೊಳ್ಳೆದು ಏನು ನಡೀತಿದೆ ಅದನ್ನ ಶೇರ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀವು ಆ ಪಾಸಿಟಿವಿಟಿಯನ್ನೇ ಮ್ಯಾನಿಫೆಸ್ಟ್ ಮಾಡ್ತೀರಾ. ನೀವು ಎಲ್ಲಿ ಹೋದ್ರೂ ಸಾಕು ಅಲ್ಲಿ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ನಮ್ಮ ಕೈಯಲ್ಲಿರುತ್ತೆ. ಎಲ್ಲೋ 1 ದಿನ ಮಾಡಿರೋ ಪೂಜೆಯಿಂದ, ಹಾಗೆಂತ ನಾನು ಪೂಜೆ ವಿರೋಧಿ ಅಲ್ಲ, ನಾನು ಪೂಜೆ ಮಾಡಿಸ್ತಾನೆ ಇರ್ತೀನಿ, ಅದಕ್ಕಲ್ಲ. ಬಟ್ ಅದು ಒಂದು ಪೂಜೆ ಒಂದು ಮಾಡಿದ್ಬಿಟ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ಚೆನ್ನಾಗಾಗತ್ತೆ ಅಂತ ಭ್ರಮೇಲಿ ಬದುಕಬೇಡಿ. ಪೂಜೆ ಮಾಡಿಸ್ಬೇಕು, ಅದರ ಜೊತೆಯಲ್ಲಿ ಉಳಿದ ದಿನ ನೀವು ಮನೇಲಿ ಏನು ಮಾಡ್ತಿದ್ದೀರಾ ಅದು ಇಂಪಾರ್ಟೆಂಟ್.
ಎಲ್ಲ ಒಳ್ಳೆ ವಿಷಯ ಎಲ್ಲೇ ಸಿಕ್ಕಿದ್ರು, ಒಂದು ಚಿಕ್ಕ ಹೂವೇ ಆಗಿದ್ದಿದ್ರು ಅದ್ರ ಬಗ್ಗೆ ಮಾತಾಡಿ, ಆ ಒಳ್ಳೆ ವಿಷಯವನ್ನ ಅಪ್ರಿಷಿಯೇಟ್ ಮಾಡ್ರಿ. ಅದರಿಂದ ನಾವು ಕಳ್ಕೊಳ್ಳೋದೇನಿಲ್ಲ ಅಲ್ವಾ. ಇವತ್ತೊಂದಿನ ನಾನು ಪ್ರಗತಿಯನ್ನ ಬಾಯಿ ತುಂಬಿ ಹೋಗ್ಲಿದ್ರೆ ನನಗೇನಾದ್ರೂ ಕಳ್ಕೊಳ್ಳೋದಿದ್ಯಾ? ಇಲ್ಲ ಅಲ್ವಾ, ಕಳ್ಕೊಳ್ಳೋದೇನೂ ಇಲ್ಲ. ಹಾಗಾಗಿ ನಿಮ್ಮ ಸುತ್ತಮುತ್ತಲಿರೋರಲ್ಲಿ ಒಳ್ಳೆ ವಿಷಯವನ್ನೇ ಮಾತಾಡಿ. ನೀವು ಯಾರಾದ್ರೂ ನೋಡಿದ ತಕ್ಷಣ ಏನ್ ಮಾಡ್ತೀರಾ, ಅಯ್ಯೋ ಏನ್ ಸ್ವರ್ಗೋಗ್ಬಿಟ್ಟಿದ್ಯಾ, ಹುಷಾರಿಲ್ವಾ ಅಂತ ಕೇಳ್ತೀರಾ. ಅದ್ರ ಬದಲು ಚೆನ್ನಾಗಿ ಕಾಣಿಸ್ತಿದ್ಯಾ, ಸ್ವಲ್ಪ ಫಿಟ್ ಅನಿಸ್ತಿದ್ಯಾ ಅನ್ನಿ. ಇಲ್ಲ ಯಾರನ್ನಾದ್ರೂ ನೋಡಿದ ತಕ್ಷಣ ಏನೇ ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ, ಏನಾಯ್ತು, ಅದ್ರ ಬದಲು ತುಂಬಾ ಹೆಲ್ದಿಯಾಗಿ ಕಾಣಿಸ್ತಿದ್ಯಾ, ಮತ್ತೆ ಹೇಗ್ ನಡೀತಿದೆ, ಹೀಗೆ ಇಷ್ಟೇ ಅಪ್ರೋಚ್ ಅಲ್ಲಿ ಇರುವಂತ ಇಷ್ಟೇ ಬದಲಾವಣೆ. ಯಾಕಂದ್ರೆ ನೀವು ಹೇಳಿದಂತಹ ಒಂದು ಕಮೆಂಟ್ ಅವಳಿಗೆ ಪಾಪ ಇಡೀ ಜೀವನ ಪೂರ್ತಿ ಕೊರಿತಿರುತ್ತೆ, ನಾನು ದಪ್ಪ ಆಗ್ಬಿಟ್ನಾ, ಅಯ್ಯೋ ನಾನು ತುಂಬಾ ತೆಳ್ಳಗಿದ್ದೀನ. ನಮ್ಗೆ ಯಾಕೆ ಬೇಕದೆಲ್ಲ? ಸಿಕ್ಕಾಗ ಒಂದು ಸತಿ ಅಪರೂಪಕ್ಕೆ ಸಿಗೋದು, ಸಿಕ್ಕಾಗ್ಲೂ ನೀವು ನೋಡಿದ ತಕ್ಷಣ ಅಯ್ಯೋ ಪೇಷಂಟ್ ತರ ಕಾಣಿಸ್ತಿದ್ಯಾ, ನಿಜವಾಗಿ ಪೇಷಂಟ್ ಅಲ್ಲದೆ ಇದ್ರೂ ಆಗ್ಬೇಕು ನಿಮ್ಮ ಮಾತನ್ನ ಕೇಳಿ. ಹಾಗೆ ಮಾಡಬೇಡಿ. ನೋಡಿದಾಗ ಅವ್ರು ನಿಜಕ್ಕೂ ಪೇಷಂಟ್ ತರ ಕಂಡ್ರು ನೀವು ಹಾಗೆ ಹೇಳ್ಬೇಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ಅಥವಾ ಏನಾದ್ರೂ ಹೆಲ್ಪ್ ಬೇಕಾ, ಅಥವಾ ನೀನ್ ಏನ್ ನಡೀತಿದೆ ಲೈಫಲ್ಲಿ ಅಂತ ಕೇಳಿ ವಿಚಾರಿಸ್ಕೊಳ್ಳಿ. ಅದ್ರ ಬದಲು ಡೈರೆಕ್ಟ್ ಆಗಿ ಒಂದಿಷ್ಟು ಕಮೆಂಟ್ ಪಾಸ್ ಮಾಡಿ ಅವರ ಆತ್ಮವಿಶ್ವಾಸವನ್ನ ಇನ್ನಷ್ಟು ಕುಗ್ಗಿಸ್ಬೇಡಿ. ಯಾರೇ ಸಿಕ್ಕಿದ್ರು ನೀವು ಮಾಡುವಂತ ಇದು ದೊಡ್ಡ ಸಮಾಜ ಸೇವೆ, ನೆನ್ಪಿಟ್ಕೊಳ್ಳಿ ಅಲ್ವಾ. ನೋಡಿದ ತಕ್ಷಣ ಅವರನ್ನ ಕುಗ್ಗಿಸ್ಬಿಡೋದು, ನೋಡಿದ ತಕ್ಷಣ ಏನೋ ಒಂದು ಹೇಳ್ಬಿಡೋದು, ಹಾಗೆ ಮಾಡಬಾರ್ದು. ಬರೀ ನಾವು ಎಲ್ಲ ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡೋಣ. ಕೆಟ್ಟದ್ರ ಬಗ್ಗೆ ಹೇಗೂ ಅವ್ರು ಏನೋ ಒಂದು ಮಾಡ್ಕೋತಾರೆ, ಅವರಿಗೂ ಗೊತ್ತಿರತ್ತೆ. ಅವ್ರ ಮುಖದ ಮೇಲೆ ಪಿಂಪಲ್ ಆಗಿದೆ ಅಂದ್ರೆ ನೀವು ಹೋಗಿ ಮನೆ ಮಧ್ಯೆ ಹೇಳ್ಬೇಕಾಗಿಲ್ಲ, ಅವರಿಗೂ ಗೊತ್ತಿರತ್ತೆ ಅವ್ರ ಮುಖದ ಮೇಲೆ ಪಿಂಪಲ್ ಆಗಿದೆ, ಅವ್ರು ಏನ್ ಮಾಡ್ಕೋಬೇಕಂತ. ನೀವು ಇದೇನು ಹಿಂಗಾಗ್ಬಿಟ್ಟಿದೆ, ಏನೇನೋ ಹಚ್ಚುತ್ತಿದ್ಯಾ, ತಡಿ ನಾನೊಂದು ಕ್ರೀಮ್ ಕೊಡ್ತೀನಿ ಹಚ್ಚು ಅನ್ನಕ್ಕೆ, ಹಾಗೆ ಮಾಡಕ್ ಹೋಗ್ಬೇಡಿ. ಅವ್ರವ್ರದ್ದು ವಿಷಯಗಳು ಕಷ್ಟಗಳು ಅವರಾಗಿ ನಿಮ್ಮ ಹತ್ರ ಹೇಳ್ಕೊಂಡಾಗ ಮಾತ್ರ ನೀವು ಸಾಲ್ವ್ ಮಾಡಿ. ಅದ್ರ ಹೊರತಾಗಿ ನೀವಾಗಿ ಕೆದಕಿ ಕೆಟ್ಟ ಮಾತುಗಳನ್ನ ಕೆಟ್ಟ ವಿಷಯಗಳನ್ನ ಹೇಳಕ್ ಹೋಗ್ಬೇಡಿ. ಒಳ್ಳೇದನ್ನ ಹೇಳಿ, ಒಳ್ಳೇದನ್ನೇ ನಾವು ಮಾಡೋಣ. ಎಲ್ಲರಿಗೂ ನಾವು ಅದನ್ನೇ ಮಾಡಬೇಕು, ಒಳ್ಳೆತನವನ್ನೇ ಸ್ಪ್ರೆಡ್ ಮಾಡಬೇಕು ಅಲ್ವಾ. ಹಾಗಾಗಿ ಪ್ರಗತಿ, ನೀವು ಕೂಡ ಜೀವನದಲ್ಲಿ ತುಂಬಾ ಮುಂದೆ ಹೋಗ್ತೀಯಾ. ಆದ್ರೆ ಎಷ್ಟು ಮುಂದೆ ಹೋದ್ರು ವ್ಯಕ್ತಿತ್ವ ನೆನಪಲ್ಲಿ ಇಟ್ಕೋಬೇಕು, ಅದೇ ನಮ್ಮನ್ನ ಬೆಳೆಸೋದು, ಬೇರೆ ಏನೂ ಅಲ್ಲ. ನಾವು ಎಷ್ಟೇ ಮೇಲೆ ಹೋಗ್ಲಿ, ಆದರೆ ನಮ್ಮ ಒಂದು ಸಮಾಜ ಸೇವೆ ಹಾಗೂ ನಮ್ಮ ಒಂದು ಸಿಂಪ್ಲಿಸಿಟಿ ಎಲ್ಲೂ ತಪ್ಪಬಾರದು. ಎಷ್ಟೇ ದೊಡ್ಡ ಒಂದು ಪ್ರಶಸ್ತಿ ಬರಲಿ, ಏನೇ ಬರಲಿ, ನಾವು ನಮ್ಮ ಒಂದು ಸಿಂಪ್ಲಿಸಿಟಿ ಹಾಗೂ ನಮ್ಮ ಒಂದು ಮೂಲಭೂತ ಏನು ಕೆಲಸ ಇದೆ, ನಾವು ಹೇಗಿರಬೇಕು ಅದು ಅಲ್ಲೇ ಇದ್ರಷ್ಟೇ ಮತ್ತು ಹೆಚ್ಚಿನ ಯಶಸ್ಸನ್ನ ಗಳಿಸ್ಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಕೂಡ ಯಾರೇ ಒಂದು ಯಶಸ್ಸು ಗಳಿಸಲಿ ಅದ್ರ ಬಗ್ಗೆ ಖುಷಿ ಪಡಬೇಕು, ಎನ್ಕರೇಜ್ ಮಾಡಬೇಕು. ನನಗೆ ಸಿಗಲಿಲ್ಲ ಅಂತ ಕೊರಗಬಾರ್ದು. ನೀವು ಖುಷಿ ಪಟ್ಟರೆ ಎಲ್ಲರಿಗೂ ಡೆಫಿನೆಟ್ಲಿ ಸಿಗುತ್ತೆ. ಕಾಮನ್ನಾಗಿ ಹೇಳುವಂಥದ್ದು ಒಂದು ಮಾತು ಅಂತಂದರೆ, ಯಾವುದೇ ಒಬ್ಬ ಒಂದು ಮನೆ ಕಟ್ಟಿಬಿಟ್ಟ, ಒಂದು ಕಾರ್ ತೊಗೊಬಿಟ್ಟ, ಹೇಳತ್ತೆ ಮನೆ ಕಟ್ಟಿಬಿಟ್ಟಿಯಲ್ಲ, ಎಲ್ಲಿ ಬಿಟ್ಟು ಮಾಡ್ಕೊಂಡಿದ್ಯೋ, ಕಾರ್ ತಗೊಬಿಟ್ಟನೆ, ಈ ಟೈಪ್ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ನಾ ಎಲ್ಲರ ಹತ್ರ ಕೇಳ್ಕೊಳ್ಳೋದಿದೆ, ಎಲ್ಲರೂ ಕೂಡ ಕಷ್ಟಪಟ್ಟು ಏನೋ ಒಂದು ಮಾಡಿರ್ತಾರೆ, ನಾವು ಅಪ್ರಿಷಿಯೇಟ್ ಮಾಡಬೇಕು. ತುಂಬ ಖುಷಿ ಆಯಿತು ನಿಮ್ಮ ಮನೆ ಕಟ್ಟಿದ್ದು, ಈಗೆಲ್ಲ ಬೇಕು, ನಿಂದೆ ಸ್ವಂತ ಮನೆ ಇದೆ, ತುಂಬ ಖುಷಿ ಆಯಿತು, ವೆಹಿಕಲ್ ತೊಗೊಂಡಿದ್ದು ತಗೋ. ಜೀವನದಲ್ಲಿ ಒಂದು ಖುಷಿಯನ್ನು ನೋಡಬೇಕು ಅಂತ, ಇನ್ನೊಬ್ಬರನ್ನು ಮಾಡೋದು ನೋಡಿ ನಾವು ನೋಡಬೇಕು. ಆವಾಗ ಜೀವನ ನಾವು ಸಾರ್ಥಕತೆಯನ್ನು ಹಾಗೂ ಪರಿಪೂರ್ಣತೆಯನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ನಿಜ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೇನೆ, ಡೆವಲಪ್ಮೆಂಟ್ ಮಾಡಿ ಪ್ರತಿಯೊಬ್ಬರು ಖುಷಿಯಿಂದ ಇರಿ ಅಲ್ವಾ. ಇಲ್ಲ ಅಂತಂದರೆ ಜೀವನದಲ್ಲಿ ಮತ್ತೇನುಂಟು, ಇಲ್ಲ ನಾನು ಇನ್ನೂ ಮಡ್ಲ ಮನೆಯಲ್ಲೇ ಇರ್ತೀನಿ. ಮಡ್ಲ ಮನೆ ಕಟ್ಟಬಾರ್ದು ಅಂತಲ್ಲ, ಮಡ್ಲ ಮನೆ ಕೂಡ ಒಳ್ಳೆಯದೇ. ಅವನು ಸ್ಲ್ಯಾಬ್ ಹಾಕಿದ, ನಾನು ಸ್ಲ್ಯಾಬ್ ಹಾಕಲಿಲ್ಲ. ಅವ್ನು ಕಾರ್ ತಗೊಂಡು, ನಾನು ಕಾರ್ ತಗೊಂಡಿಲ್ಲ. ಅದಷ್ಟು ಕಂಪೇರ್ ಮಾಡಿ ಅವನ ಬಗ್ಗೆ ನೆಗೆಟಿವ್ ಆಗಿ ಹೇಳಲಿಕ್ಕೆ ಹೋಗಬೇಡಿ. ಅದಷ್ಟು ನೀವು ಡೆವಲಪ್ಮೆಂಟ್ ಆಗಿ ಅವನಿಗೂ ಸಹಕಾರ ಮಾಡಿ ಡೆವಲಪ್ಮೆಂಟ್ ಆಗಲಿಕ್ಕೆ. ಜೀವನದಲ್ಲಿ ಮತ್ತೇನುಂಟು, ಅದು ಒಂದು ಸಮಾಜ ಸೇವೆನೇ ಅಲ್ವಾ. ನಮ್ಮ ಜೊತೆ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು ಅಂತ, ನಾವು ಒಬ್ಬನೇ ಹೋಗುವಂಥದ್ದಲ್ಲ, ನಾವು ಬೆಳಿಬೇಕು, ಎಲ್ಲರನ್ನೂ ಬೆಳೆಸ್ಬೇಕು ಜೊತೆಯಲ್ಲಿ. ಹೀಗೆ ನಾವು ಮಾಡ್ಕೊಂಡು ಹೋದರೆ ಮತ್ತೆ ನೋಡಿ, ಹೀಗೆ ನಾವೀಗ ಹೆಮ್ಮೆ ಪಟ್ಟಾಗ, ಈಗ ನಾಳೆ ನನ್ನ ಮಗನೇ ದೊಡ್ಡ ಸಿಂಗರ್ ಆಗ್ಬೇಕಂತಿಲ್ಲ, ಈಗ ಇವಳಲ್ಲಿ ಕೂಡ ನಾನು ನನ್ನ ಮಗಳನ್ನ ಕಾಣ್ಬಹುದು ಅಂತ. ಈಗ ನಿಮ್ಗೆಲ್ಲ ನಿಮ್ಮ ಮನೆ ಮಗಳ ತರ ಅನ್ನಿಸ್ಲಿಲ್ವಾ? ಈ ಕ್ಷಣದಲ್ಲಿ ನಿಮ್ಗೆ ಅನ್ನಿಸ್ಲಿಲ್ವಾ? ಅಂದ್ರೆ ನೀವು ಬೇರೆಯವರ ಭಾವನೆಗಳಿಗೆ ಸ್ಪಂದಿಸಿದ್ರೆ, ನೀವು ಅಯ್ಯೋ ನನ್ನ ಮಗ ಏನು ಮಾಡ್ಲಿಲ್ಲ, ಅವಳು ಮಾಡ್ಬಿಟ್ಲು ಅಂತ ಅವಳ ಮೇಲೆ ನೀವು ಜಲಸಿ ಮಾಡೋಕ್ಕಿಂತ ಅವಳನ್ನ ನಿಮ್ಮ ಮಗಳಾಗಿ ನೋಡ್ಬೋದಲ್ವಾ ಅಲ್ವಾ. ಇಷ್ಟೇ ಇರೋದು. ಇಷ್ಟು ಚಿಕ್ಕ ಬದಲಾವಣೆ ಮಾಡ್ಕೊಳ್ದೆ ಸಮಾಜದಲ್ಲಿ ಈಗ ಉದ್ವೇಗ, ಆತಂಕ, ಭಯ, ಡಿಪ್ರೆಷನ್ ಪೇಷಂಟ್ಗಳು, ಮಾನಸಿಕ ಉದ್ವೇಗದ ರೋಗಿಗಳೇ ಜಾಸ್ತಿ. ಯಾಕಂದ್ರೆ ಬೇರೆಯವ್ರನ್ನ ನೋಡಿದ್ರೆ ಆಗಲ್ಲ, ನಾವು ಕಷ್ಟಪಡಕ್ಕೆ ರೆಡಿ ಇರಲ್ಲ. ಈಗ ಇವತ್ತಿಲ್ಲಿ ಇವಳು ನಿಂತಿದ್ದಾಳೆ ಅಂತಂದ್ರೆ ಸುಮ್ಮನೆ ನಿಂತಿಲ್ಲ, ಅದ್ರ ಹಿಂದೆ ಎಷ್ಟೊಂದು ಕಷ್ಟಗಳಿದೆ, ಎಷ್ಟೊಂದು ಸ್ಟ್ರಗಲ್ ಇದೆ. ಅವಳ ಕಷ್ಟ ಇದೆ, ಮನೆಯವರದ್ದು, ಫ್ರೆಂಡ್ಸ್ ಇಂದು, ಗುರುಗಳಿಂದು,
ಪ್ರತಿಯೊಬ್ಬರದ್ದು ಕೂಡ ಎಫರ್ಟ್ ಇದೆ. ಎಲ್ಲ ಎಫರ್ಟ್ ಇದೆ. ಎಫರ್ಟ್ ಇಲ್ಲದೆ ಪ್ರಯತ್ನ ಇಲ್ಲ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾವುದೇ ಕೆಲಸ ಇರ್ಬೋದು, ಅದು ಹಿಂದೆ ತುಂಬ ಪರಿಶ್ರಮ ಇರುತ್ತೆ. ನಮಗೆ ಕಾಣ್ತಾ ಇರೋದು ಮುಂದೆ ಒಬ್ಬರು, ಆದರೆ ಅವಳ ಹಿಂದೆ ತುಂಬ ಜನ ಪರಿಶ್ರಮ ಇದೆ. ಎಲ್ಲದು ಅವರ ಪಾಲಕರು, ಅವರ ಗುರುಗಳು, ಅವರ ಫ್ರೆಂಡ್ಸು, ಹಾಗೂ ಅವಳದ್ದು ಎಲ್ಲರದು ಕೂಡ ಪರಿಶ್ರಮ ಇದೆ. ಎಲ್ಲರಿಗೂ ಕೂಡ ನಾವೊಂದು ಆ ಗೌರವವನ್ನು ಕೊಡಲಿಕ್ಕೆ ಬೇಕು. ಆವಾಗ ಸಮಾಜದಲ್ಲಿ ಒಂದು ಪರಿಪೂರ್ಣತೆಯನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಖಂಡಿತ. ಹಾಗಾಗಿ ಆಲ್ ದ ವೆರಿ ಬೆಸ್ಟ್.